Hi, welcome to all. Today we are going to read the lesson Dr. Salim Ali from the textbook Kali Kannada for the class 4. ಒಂದು ದಿನ ಹುಡುಗನೊಬ್ಬ ಸತ್ತು ಬಿದ್ದಿದ್ದ ಹಕ್ಕಿಯೊಂದನ್ನು ನೋಡಿ ಕುತೂಹಲಗೊಂಡ. ಕುತೂಹಲ ಮೀನ್ಸ್ ಕ್ಯೂರಿಯಸ್. ಹುಡುಗ ಬಾಯ್, ಸತ್ತು ಡೆಡ್, ಹಕ್ಕಿ ಬರ್ಡ್. One day a boy was curious about a dead bird. ಆ ಹಕ್ಕಿಯ ಕುತ್ತಿಗೆಯ ಕೆಳಗೆ, ಕುತ್ತಿಗೆ ಮೀನ್ಸ್ ನೆಕ್, ಕೆಳಗೆ ಅಂಡರ್ ಇದ್ದ ಹಳದಿ ಬಣ್ಣ ಯೆಲ್ಲೋ ಕಲರ್ ಅವನ ಗಮನ ಸೆಳೆಯಿತು. The yellow color under the bird's neck caught his attention. He noticed the yellow color. ಹಕ್ಕಿಯ ಹೆಸರೇನೆಂದು ಸೋದರ ಮಾವನನ್ನು ಕೇಳಿದಾಗ, then he asked his uncle what is the name of that bird. ಅವರಿಗೆ ಅದರ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿರಲಿಲ್ಲ. Then the uncle didn't know much about it. ಅವರ ಬಗ್ಗೆ ತಿಳಿದುಕೊಳ್ಳಲು ಆತನನ್ನು ಮುಂಬಯಿಯ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿ ತಜ್ಞರ ಬಳಿ ಕರೆದೊಯ್ದರು. ತಿಳಿದುಕೊಳ್ಳಲು ಮೀನ್ಸ್ ಟು ನೋ. ಮುಂಬಯಿಯ ಇನ್ ಮುಂಬೈ, ಪ್ರಕೃತಿ ವಿಜ್ಞಾನ ಸಂಘದ ದ ನ್ಯಾಚುರಲ್ ಸೈನ್ಸ್ ಸೊಸೈಟಿ. ಪಕ್ಷಿ ತಜ್ಞ ಮೀನ್ಸ್ ornithologist who is studying about the birds. So to know more about this, the boy was taken to the ornithologist of the Natural Science Society in Mumbai. ಅಲ್ಲಿಯ ಪಕ್ಷಿ ತಜ್ಞ W.S. ಮಿಲ್ಲರ್ಡ್ ಬಾಲಕನ ಕೈಯಲ್ಲಿ ಸತ್ತು ತೂಗಾಡುತ್ತಿದ್ದ ಹಕ್ಕಿಯನ್ನು ಗಮನಿಸಿ ಇದು ಕಾಡು ಗುಬ್ಬಚ್ಚಿ ಎಂದು ತಿಳಿಸಿದರು. So the ornithologist was W.S. Millard. He noticed the bird hanging dead in boy's hand, and he told its name as the bird is wild sparrow, ಕಾಡು ಗುಬ್ಬಚ್ಚಿ. ಅಲ್ಲದೆ ಬಾಲಕನ ಕುತೂಹಲವನ್ನು ಗಮನಿಸಿದ. Noticing the boy's curiosity, ಅವರು the ornithologist ಅವನನ್ನು ಸಂಘದ ಕಚೇರಿಯ ಎಲ್ಲ ಭಾಗಗಳಿಗೂ ಕರೆದೊಯ್ದರು. The ornithologist took him to all the part of that office or that society. ಎಲ್ಲ ಕಡೆ ಎವ್ರಿವೇರ್ ಸತ್ತ ಪಕ್ಷಿಗಳನ್ನು ಸಂರಕ್ಷಿಸಿ ಒಪ್ಪವಾಗಿ ಜೋಡಿಸಿಟ್ಟಿದ್ದರು. The dead birds were preserved and neatly arranged. ಬಾಲಕ ಈ ವಿಸ್ಮಯದ ಪಕ್ಷಿಲೋಕವನ್ನು ಕಂಡು ನಿಬ್ಬೆರಗಾದ. ನಿಬ್ಬೆರಗಾದ means amazed. The boy was amazed to see this amazing bird world. ಈ ಪ್ರಪಂಚದಲ್ಲಿ in this world ಅಷ್ಟು ದೊಡ್ಡ ಪಕ್ಷಿ ಪ್ರಪಂಚ ಇದೆ. There was such a large bird world ಎನ್ನುವುದನ್ನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. He had never imagined that there was such a large bird world in this world. ಊಹಿಸಿರಲಿಲ್ಲ means never imagined. ಅಂದಿನಿಂದ from then on ಆತ ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದ. ನಿರ್ಧರಿಸಿದ means decided. From then on he decided that my life will be dedicated for the studying of birds. ಪಕ್ಷಿ ಅಧ್ಯಯನಕ್ಕೆ bird study. ಮುಂದೆ ಖ್ಯಾತ ಪಕ್ಷಿ ತಜ್ಞ ಎನಿಸಿದ. Later he became a famous ornithologist. ಆತನೇ ಪಕ್ಷಿ ಪ್ರೇಮಿ ಸಲೀಂ ಅಲಿ. He was the bird lover. His name is Salim Ali. Dr. Salim Moizuddin Abdul Ali ಅವರು November 12,
1896 ರಂದು ಮುಂಬಯಿಯ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಶ್ರೀಮಂತ means wealthy. So the Dr. Salim Ali was born on November 12, 1896 in a wealthy family in Mumbai. 10 ಮಕ್ಕಳಲ್ಲಿ ಸಲೀಂ ರವರು ಕೊನೆಯವರು. ಕೊನೆಯವರು means the youngest. He was the youngest of 10 children. ಇವರು ಜನಿಸಿದ 3 ವರ್ಷದಲ್ಲೇ ತನ್ನ ತಂದೆ ತಾಯಿಯವರನ್ನು ಕಳೆದುಕೊಂಡು ಅನಾಥರಾದರು. ಅನಾಥರ means orphan. He lost his parents at the age of 3 and became orphan. ಬಳಿಕ ಲೇಟರ್ ಅವರ ಸೋದರ ಮಾವ ಅಮೀರುದ್ದೀನ್ ತಯ್ಯಾಬ್ಜಿಯವರ ಆಶ್ರಯದಲ್ಲಿ ಬೆಳೆದರು. Later, Dr. Salim Ali was raised under the care of his uncle. Uncle's name is Amiruddin Tayyabji. Amiruddin Tayyabji ಅವರು ಶ್ರೀಮಂತರಾಗಿದ್ದು. He was very rich. ಸಲೀಂರನ್ನು ತುಂಬ ಚೆನ್ನಾಗಿ ಸಾಕಿದರು. He raised Salim very well. ಹೈಸ್ಕೂಲ್ ಮುಗಿಸಿದ ಅಲಿಯವರಿಗೆ after finishing his schooling, ಕಾಲೇಜ್ ಶಿಕ್ಷಣ ಕಷ್ಟವಾಗಿ. He found college very difficult. So ಅದನ್ನು ಬಿಟ್ಟು he left college ತನ್ನ ಸಹೋದರನ ಜೊತೆ ಕೆಲಸ ಮಾಡಲು to work with his brother ಬರ್ಮಾಗೆ ಹಡಗಿನಲ್ಲಿ ಪ್ರಯಾಣಿಸಿದರು. He went to Burma by ship. ಹಡಗು means ship. ಅಲ್ಲಿ there ಅದಿರಿನ ಗಣಿಯಲ್ಲಿ in a ore mine ದುಡಿಯುತ್ತಾ ವರ್ಕ್ಡ್. ಪಕ್ಷಿ ವೀಕ್ಷಣೆ ಮತ್ತು ಅದರ ಅಧ್ಯಯನವನ್ನು ಮುಂದುವರಿಸಿದರು. There he continued his bird watching and studying while working in the ore mine. ಈ ಸಂದರ್ಭದಲ್ಲಿ ಡ್ಯೂರಿಂಗ್ ದಿಸ್ ಟೈಮ್ ಅವರಿಗೆ ತಹ್ಮಿನಾರ ಜೊತೆಗೆ ಮದುವೆಯಾಯಿತು. ಡ್ಯೂರಿಂಗ್ ದಿಸ್ ಟೈಮ್ he married to ತಹ್ಮಿನಾರ್. ಬರ್ಮಾದಲ್ಲಿ 10 ವರ್ಷಗಳ ಕಾಲ ದುಡಿದ ಅಲಿಯವರು he worked in Burma for 10 years. ಅಲಿಯವರು ಪತ್ನಿ ತಹ್ಮಿನಾರ ಜೊತೆಯಲ್ಲಿ ಮುಂಬಯಿಗೆ ಹಿಂದಿರುಗಿದರು. ಹಿಂದಿರುಗಿದರು means returned. After working 10 years in Burma, Ali returned to Mumbai with his wife ತಹ್ಮಿನಾರ್. ಬಂದವರೇ ಪ್ರಾಣಿಶಾಸ್ತ್ರದಲ್ಲಿ ತರಬೇತಿ ಪಡೆದುಕೊಂಡರು. Then he was trained in zoology. ಪ್ರಾಣಿಶಾಸ್ತ್ರ means zoology. ಮತ್ತು then ಜರ್ಮನಿಗೆ ತೆರಳಿ ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿ ಪಡೆದು ಭಾರತಕ್ಕೆ ಹಿಂದಿರುಗಿದರು. Then he went to Germany and trained in ornithology in the University of Berlin. After that, he returned to India. ಆದರೆ ಅವರಿಗೆ ಇಲ್ಲಿ ಜೀವನ ನಿರ್ವಹಣೆಗೆ ಅಗತ್ಯ ಕೆಲಸ ಸಿಗಲಿಲ್ಲ. But he could not find a job to support himself here. ಧೃತಿಗೆಡದ ಅಲಿಯವರು ಭಾರತದ ತುಂಬೆಲ್ಲ ಸಂಚರಿಸಿ. So he traveled all over India. ಪಕ್ಷಿ ಪ್ರಭೇದದ ಬಗ್ಗೆ about the bird species ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ. He collected a lot of information. ಪತ್ರಿಕೆಗಳಲ್ಲಿ ನ್ಯೂಸ್ ಪೇಪರ್ ಲೇಖನಗಳನ್ನು ಆರ್ಟಿಕಲ್ಸ್ ಬರೆಯತೊಡಗಿದರು. So he started writing articles in the newspaper about the bird species. ಇದಕ್ಕೆ ಅವರ ಪತ್ನಿ ತಹ್ಮಿನಾರ ಸಹಕಾರವೂ ಇತ್ತು. For this his wife ತಹ್ಮಿನಾರ್ helped him a lot. ಇದರಿಂದ ಸಲೀಂ ಅಲಿಯವರು ಕೆಲವೇ ದಿನಗಳಲ್ಲಿ ಪಕ್ಷಿಪ್ರೇಮಿ ಸಲೀಂ ಅಲಿ ಎಂದು ಪ್ರಖ್ಯಾತರಾದರು. Due to this, Salim Ali soon became famous as the bird lover Salim Ali.
ಅವರಿಗೆ ಅನೇಕ ಪ್ರಶಸ್ತಿ ಮನ್ನಣೆಗಳು ಲಭಿಸಿದವು. He received many awards and recognitions. ಪಕ್ಷಿಲೋಕದ ಅಧ್ಯಯನಕ್ಕೆ ಭಾರತದಲ್ಲಿ ನಾಂದಿ ಹಾಡಿದ ಡಾಕ್ಟರ್ ಸಲೀಂ ಅಲಿ. ಡಾಕ್ಟರ್ ಸಲೀಂ ಅಲಿ, who started the study of birds in India, ಇಂದು ನಮ್ಮೊಡನೆ ಇಲ್ಲ. He is no longer with us. ಆದರೆ ಅವರು ಪ್ರೀತಿಯಿಂದ with love ಬೆಳೆಸಿದ ಪಕ್ಷಿವಿಜ್ಞಾನದ ಪರಂಪರೆ ನಮ್ಮಲ್ಲಿದೆ. But the legacy of ornithology that he nurtured with love remains with us. ಅದನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ. It is our duty to preserve and nurture it. I hope this video is useful for you. If you like this video, please subscribe and share with your friends. See you in the next class. Okay, bye. Thank you.